ಡೀಟೇಲ್ಸ್ ಕೊಡೋಕ್ಕೆ ರಾಕೇಶ್ ಇದ್ದಾರೆ. ರಾಕೇಶ್, ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಸೋಮಣ್ಣ ಪತ್ರವನ್ನು ಬರೆದಿದ್ದಾರೆ ತುಮಕೂರಲ್ಲಿ ಏರ್ಪೋರ್ಟ್ ಆಗಲಿ ಅಂತ ಹೇಳಿ. ಸೊ ಇದು ಡಿ ಕೆ ಶಿವಕುಮಾರ್ ಅವರಿಗೆ ವಿರುದ್ಧ ಅಂತ ಕನ್ಸಿಡರ್ ಮಾಡಬೇಕಾಗತ್ತಾ, ಅಥವಾ ಕನಕಪುರಕ್ಕೆ ವಿರುದ್ಧ ಅಂತ ಕನ್ಸಿಡರ್ ಮಾಡಬೇಕಾಗತ್ತಾ, ಅಥವಾ ತುಮಕೂರು ಭಾಗದಲ್ಲಿ ಅಲ್ಲಿನ ಬಿಜೆಪಿ ಮತಗಳು, ಆ ಭಾಗದ ರಾಜಕಾರಣ, ಆ ಭಾಗದ ಜನ, ಕಾರಣ ಕನಕಪುರ ಕಡೆನೋ ಅಥವಾ ರಾಮನಗರ ಕಡೆನೋ ಅಥವಾ ಬಿಡದಿ ಕಡೆನೋ ಬಿಜೆಪಿಗೆ ಮತಗಳು ಇಲ್ಲ, ಆ ಭಾಗದಲ್ಲಿ ಬಿಜೆಪಿ ವೋಟರ್ಸ್ ಇಲ್ಲ. ಸೊ ತುಮಕೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ JDSಗೆ ಬಿಜೆಪಿಗೆ ಮತಗಳು ಆ ಭಾಗದಲ್ಲಿವೆ. ಎಲ್ಲ ಕಾರಣಗಳು ಕೂಡ ಇದರ ಹಿಂದೆ ಇದೆಯಾ, ಅಥವಾ ಪ್ಯೂರ್ಲಿ ಆಂಟಿ DKC, ನಾವು DKC ಕನಕಪುರದಲ್ಲಿ ಹಾಕಿ ಬಿಡಬಾರ್ದು, ಅದೆಲ್ಲ ಡೆವಲಪ್ ಆಗಿಬಿಡುತ್ತೆ, ಆ ಉದ್ದೇಶ ಇದೆಯಾ ಇಲ್ಲಿ ಅಂತ? ರಮಾಕಾಂತ್, ತಾವು ಹೇಳಿದ ಹಾಗೆ ತುಮಕೂರು ಭಾಗದಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತೆ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಮಧ್ಯ ಕರ್ನಾಟಕಕ್ಕೂ ಹತ್ತಿರವಾಗುವ ಜಾಗ ಇದಾಗಿರೋದ್ರಿಂದ ಬೆಂಗಳೂರಿನ ನಂತರದಲ್ಲಿ ತುಮಕೂರು ಬೆಳೆಯುತ್ತಿರುವ ನಗರವಾಗಿ ಗುರುತಿಸಿಕೊಳ್ತಿರುವ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ ಎರಡನೇ ಏರ್ಪೋರ್ಟ್ ಬಂದರೆ ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ಸೋಮಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಆರ್ಥಿಕತೆಯ ಅಭಿವೃದ್ಧಿ ಲೆಕ್ಕಾಚಾರದಲ್ಲಿ, ಪ್ರಗತಿ ಅಭಿವೃದ್ಧಿಯಲ್ಲಿ ಇದು ಮೈಲಿಗಲ್ಲಾಗಬಹುದು ಅನ್ನುವಂಥ ನಿರ್ಧಾರದಿಂದ ಅವರು ಈ ಪತ್ರವನ್ನು ಕೇಂದ್ರ ನಾಗರಿಕಯಾನ ವಿಮಾನಯಾನ ಸಚಿವರಿಗೆ ಬರಿತಾ ಇದ್ದಾರೆ. ಸೊ ಅದರ ಜೊತೆಗೆ ಇನ್ನೊಂದು, ತಾವೇ ಹೇಳಿದ ರೀತಿಯಲ್ಲಿ ಬಿಜೆಪಿಯ ಮತ ಲೆಕ್ಕಾಚಾರಗಳು ಮತ್ತು JDSನ ರಾಜಕೀಯ ಲೆಕ್ಕಾಚಾರ ಹಾಗೆ ಕಾಂಗ್ರೆಸ್ಸಿನ ಓಟಿನ ಲೆಕ್ಕಾಚಾರಗಳು ಕೂಡ ಇಲ್ಲಿ ಸಮ್ಮಿಳಿತವಾಗಿರೋದ್ರಿಂದಾಗಿ ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯ ನಡೆದರೆ ಉತ್ತಮ, ಮತ್ತೊಂದು ವಿಮಾನ ನಿಲ್ದಾಣ ಬಂದರೆ ಆರ್ಥಿಕವಾಗಿಯೂ ಕೂಡ ಆ ಕ್ಷೇತ್ರ ಪ್ರಬಲವಾಗುತ್ತೆ, ಹಾಗೆ ನೆಲೆಯ ಲೆಕ್ಕಾಚಾರದಲ್ಲೂ ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಭಾಗದಲ್ಲಿ ತಮ್ಮ ಊರಿಗೆ ಸಮೀಪವಾಗಿ ಒಂದು ವಿಮಾನ ನಿಲ್ದಾಣವನ್ನು ಮಾಡಿಕೊಂಡು ಆ ಮುಖಾಂತರ ತಮ್ಮ ಊರಿನ ಸುತ್ತಮುತ್ತ ವ್ಯಾಪ್ತಿಯ ಪ್ರದೇಶದಲ್ಲಿ ಆದಾಯ ಅಂದರೆ ರಿಯಲ್ ಎಸ್ಟೇಟ್ ಇರ್ಬೋದು, ಅಭಿವೃದ್ಧಿ ವಿಚಾರಗಳಿರ್ಬೋದು, ಇವೆಲ್ಲವಕ್ಕೂ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದ್ದಾರೆ ಅನ್ನೋಂಥ ಮಾತು ಒಂದು ಕಡೆ ಆದರೆ, ಸೋಮಣ್ಣ ಅವರು ಮತ್ತು ಉಳಿದಂಥ ರಾಜಕಾರಣಿಗಳು ಅಂದರೆ ಈ ತುಮಕೂರು ಭಾಗದಿಂದ ಮಧ್ಯ ಕರ್ನಾಟಕ ಭಾಗದಲ್ಲಿರುವಂಥ ರಾಜಕಾರಣಿಗಳು ತಮ್ಮ ಏರಿಯಾ ಅಭಿವೃದ್ಧಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಶಿರಾವನ್ನು ಪ್ರಮುಖ ಸ್ಥಾನವಾಗಿ ಗುರುತಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು. ಸೊ ಅವೆಲ್ಲವನ್ನು ಕ್ರೋಢೀಕರಿಸಿ ಸೋಮಣ್ಣ ಅವರು ಈಗ ಸೆಂಟ್ರಲ್ ವಿಮಾನಯಾನ ಸಚಿವರಿಗೆ ಪತ್ರವನ್ನು ಬರೆದು ಈ ಪ್ರದೇಶದಲ್ಲಿ ಅಂದರೆ ಶಿರಾದಲ್ಲಿ ವಿಮಾನ ನಿಲ್ದಾಣವನ್ನು ಮಾಡೋದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದು, ನಮ್ಮಲ್ಲಿಗೆ ವಿಮಾನ ನಿಲ್ದಾಣ ಕೊಟ್ಟರೆ ಬಹುತೇಕ ಕರ್ನಾಟಕದ ಸಾರಿಗೆ ವ್ಯವಸ್ಥೆಗೆ ಮತ್ತು ಇತರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೂ ಕೂಡ ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಇದು ಒಳ್ಳೆಯ ಜಾಗ ಆಗುತ್ತೆ, ಆ ನಿಟ್ಟಿನಲ್ಲಿ ಇಲ್ಲಿ ಪ್ರದೇಶವನ್ನು ಗುರುತು ಮಾಡಿದರೆ ಉತ್ತಮ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ಈ ಸಂಬಂಧ ಕಳೆದ 4-5 ವರ್ಷಗಳ ಹಿಂದೆಯೂ ಕೂಡ ನಾವು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೆವು. ಅವೆಲ್ಲವನ್ನು ಈಗ ಮತ್ತೆ ನೀವು ಒಮ್ಮೆ ಪರಾಮರ್ಶಿಸಿ ನೋಡಬೇಕಾಗತ್ತೆ. ಹಾಗಿದ್ದಾಗ ಉತ್ತಮ ಆದಿತ್ತು. ಬೆಂಗಳೂರಿನಲ್ಲಿ ಈಗಾಗಲೇ ದೇವನಹಳ್ಳಿಯ ಬಳಿ ಒಂದು ವಿಮಾನ ನಿಲ್ದಾಣ ಇರೋದ್ರಿಂದಾಗಿ ಮತ್ತೆ ಮಧ್ಯ ಕರ್ನಾಟಕ ಭಾಗಕ್ಕೂ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತುಮಕೂರು ಈ ವಾಹನ ದಟ್ಟಣೆ ವ್ಯವಸ್ಥೆ ಮತ್ತು ಎಲ್ಲ ಕಡೆಗೂ ಹತ್ತಿರದಲ್ಲಿ ಹೋಗಿ ಬರುವ ದಾರಿಯಾಗಿರೋದ್ರಿಂದ ಅಲ್ಲಿ ಮಾಡೋದು ಉತ್ತಮ, ಶಿರಾವನ್ನು ಸೆಂಟ್ರಲ್ ಪ್ರದೇಶ ಅಂತ ಘೋಷಣೆ ಮಾಡಿಕೊಳ್ಳೋದು ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಅವರ ವಿಚಾರಧಾರೆಗೆ ಕಾಂಗ್ರೆಸ್ನಲ್ಲೂ ಕೆಲವು ತುಮಕೂರು ಭಾಗದ ಶಾಸಕರು ಅಭಿಪ್ರಾಯವನ್ನು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. DCM ಪರಮೇಶ್ವರ್ ಅವರು ಕೂಡ ಇದೇ ಮಾತನ್ನು ಹೇಳ್ಕೊಂಡಿದ್ದಾರೆ, ತುಮಕೂರಿನ ಭಾಗದಲ್ಲಿ ವಿಮಾನ ನಿಲ್ದಾಣ ಆದರೆ ಸೂಕ್ತ ಅನ್ನುವಂಥದ್ದು. ಹೀಗೆ ಪಕ್ಷಭೇದ ಮರೆತು ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಮಧ್ಯ ಕರ್ನಾಟಕದಲ್ಲಿ ಇಂತಹ ಹೊಸ ವಿಮಾನ ನಿಲ್ದಾಣ ಮಾಡೋದ್ರಿಂದ ಲಾಭ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೇಳಿರೋದ್ರಿಂದಾಗಿ ಬಹುಪಾಲು ಜನರ ಬೇಡಿಕೆ ಅಲ್ಲಿರೋದ್ರಿಂದಾಗಿ ಒಂದು ಹಂತಕ್ಕೆ ರಾಜಕೀಯ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳ ನಿಲುವಿಗೆ ಬದಲಾಗಿ ಪರ್ಯಾಯವಾದಂತಹ ಒಂದು ಸ್ಥಾನವನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಬಹುತೇಕ ಒಂದು ರಾಜಕಾರಣದ ಲೆಕ್ಕಾಚಾರಗಳು ವರ್ಕೌಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈಗ ಕನಕಪುರ, ಇನ್ನೊಂದು ಕಡೆ ನೆಲಮಂಗಲ, ಹಾಗೆ ಉಳಿದಂತೆ ಈಗ ಶಿರಾದ ಪ್ರದೇಶದಲ್ಲೂ ಕೂಡ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರಕ್ಕೆ ಚರ್ಚೆಗಳು ನಡೀತಾ ಇದೆ. ಅಂತಿಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಂಥ ಒಡಂಬಡಿಕೆ ಮಾತುಕತೆಗಳು ಮತ್ತು ಜಾಗ ನಿಗದಿಯ ವಿಚಾರದಲ್ಲಿರುವಂಥ ಮಾನದಂಡಗಳನ್ನು ಪೂರೈಸಿದಾಗ ಎಲ್ಲಿ ನಿಲ್ದಾಣ ಮಾಡಬೇಕು ಅನ್ನುವಂಥ ವಿಚಾರ ನಿರ್ಧಾರ ಆಗುತ್ತೆ. ಅಲ್ಲಿಯವರೆಗೂ ಈ ವಿಚಾರದಲ್ಲಿರುವಂಥ ಈ ಗೊಂದಲಗಳು ಮತ್ತು ಬೇಡಿಕೆಗಳು ಹಾಗೆ ಮುಂದುವರಿತದೆ. ರಾಜಕೀಯ ಲೆಕ್ಕಾಚಾರಗಳು ಮಾತ್ರ ಮುನ್ನೆಲೆಯಲ್ಲಿ ತಮ್ಮ ಪಾಲನ್ನು ಪಡೆದುಕೊಳ್ತವೆ. ರಮಾಕಾಂತ್, ಯಾಕಂದ್ರೆ ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಇದೇ ಬಿಜೆಪಿ JDS ಒಂದು ಕಡೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ರಾಕೇಶ್, ಏನು ವಿಷಯ ಅಂದ್ರೆ ರೈತರ ಜಮೀನು ಹಾಳಾಗ್ಬಿಡುತ್ತೆ ಅಂತ ಆಯ್ತು. ಈಗ ಶಿರಾದಲ್ಲಿ ಏರ್ಪೋರ್ಟ್ ಫಿಕ್ಸ್ ಆಯ್ತು ಅಂತ ಅಂದ್ಕೊಂಡ್ರು ಕೂಡ ಹತ್ತಿರ 1000 ಎಕರೆನೋ 1500 ಎಕರೆನೋ 2000 ಎಕರೆನೋ ಬೇಕಾಗುತ್ತೆ ಒಂದು ಏರ್ಪೋರ್ಟ್ ಅಂತ ಹೇಳಿದ್ರೆ. ಆಗಲೂ ಸರ್ಕಾರ ಅಲ್ಲೇ ಲ್ಯಾಂಡ್ ಬ್ಯಾಂಕ್ ಇಟ್ಕೊಂಡಿಲ್ಲ, ಸರ್ಕಾರ ಭೂ ಬ್ಯಾಂಕ್ ಇಲ್ಲ ಶಿರಾದಲ್ಲಿ. ನಮ್ದು ಸರ್ಕಾರ ಜಮೀನು ಇದೆಯಪ್ಪ, ಇಲ್ಲಿ ಒಂದು 2000 ಎಕರೆ ಇದೆ, ಕೊಟ್ಬಿಡೋಣ ಏರ್ಪೋರ್ಟ್ಗೆ ಅಂತ ಹೇಳಿ. ಆಗಲೂ ಕಲ್ಪವೃಕ್ಷ ನಾಡು, ಕಲ್ಪ ತರುನಾಡು ಎಲ್ಲ ಮಾತಾಡ್ತಾರಲ್ಲ. ಸೊ ಕಲ್ಪ ವೃಕ್ಷದ ನಾಡಲ್ಲಿ ಅವಾಗೂ ಕೂಡ ಜಮೀನು ವಶಪಡಿಸ್ಕೊಳ್ಬೇಕಾಗುತ್ತೆ, ಸ್ವಾಧೀನಪಡಿಸ್ಕೊಳ್ಬೇಕಾಗತ್ತೆ. ಅವಾಗೂ ರೈತರದ್ದು ಮರಗಳು ಹಾಳಾಗ್ತವೆ, ಪರಿಸರ ಹಾಳಾಗುತ್ತೆ, ಜೀವನೋಪಾಯ ಹಾಳಾಗುತ್ತೆ. ಈ ವಿಷಯ ಅಲ್ಲಿ ಬರಲ್ವಾ ತುಮಕೂರಲ್ಲ ಅವಾಗ ಅಂತ? ಹೌದು, ತಾವು ಹೇಳ್ತಿರುವ ವಿಚಾರಗಳೆಲ್ಲವೂ ಕೂಡ ಗಮನಕ್ಕೆ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ಕೇಂದ್ರವಾಗಲಿ ರಾಜ್ಯವಾಗಲಿ ಮಾಡಬೇಕಾಗುತ್ತೆ. ಆದರೆ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈಗ
ಪ್ರಸ್ತುತತೆಯಲ್ಲಿ ಮತ್ತೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಕರ್ನಾಟಕಕ್ಕೆ ತರುವುದೇ ಆದಲ್ಲಿ ನಮ್ಮ ವಿಭಾಗದಲ್ಲಿ ಆದರೆ ಆರ್ಥಿಕತೆ ದೃಷ್ಟಿಯಿಂದ ಇದು ಬಹಳ ಉತ್ತಮವಾಗುತ್ತೆ ಅನ್ನುವಂಥ ಯೋಚನೆಯನ್ನ ತುಮಕೂರು ಭಾಗದ ಶಾಸಕರುಗಳೆಲ್ಲರೂ ಕೂಡ ಪಕ್ಷಭೇದವಾಗಿ ಒಪ್ಕೊಳ್ತಿದ್ದಾರೆ. ಹಾಗೆ ಅವರಿಗೆ ಈಗ ಶಿರಾ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯ ಆಸುಪಾಸಿನಲ್ಲೇ ಈಗಾಗಲೇ ಸರ್ಕಾರ KIDBಗೆ ಸಂಬಂಧಪಟ್ಟಾಗೆ ಭೂಮಿಯನ್ನು ತೆಗೆದಿಟ್ಕೊಂಡಿದೆ. ಒಂದಷ್ಟು ಕೈಗಾರಿಕಾ ಪ್ಲಾನಿಂಗ್ಗಳು ಕೂಡ ಅಲ್ಲಿ ನಡೀತಿರೋದ್ರಿಂದಾಗಿ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಮುಂದುವರೆದ ಒಂದಷ್ಟು ಭೂಮಿಯನ್ನು ಅದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೆಗೆದುಕೊಂಡಾಗ ಏರ್ಪೋರ್ಟ್ಗೆ ಸುಲಭ ಆಗ್ಬೋದು ಅನ್ನುವಂಥ ಅನಿಸಿಕೆಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಇದರ ಬಗ್ಗೆ ತನ್ನದೇ ಆದಂಥ ಮಾನದಂಡಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ಜಾಗವನ್ನು ಗುರುತಿಸಿದಾಗ ಈ ಜಾಗದ ಹೊರತಾಗಿಯೂ ಕೂಡ ತಾವು ಹೇಳಿದ ರೀತಿಯಲ್ಲಿ ರೈತರ ಕೃಷಿ ಭೂಮಿಯ ಜಾಗವನ್ನು ಕೂಡ ಗುರುತಿಸಿ ಮಾಡಬಹುದು. ಸೊ ಇಂತಹ ಸನ್ನಿವೇಶ ಬಂದಾಗ ರಾಜಕೀಯ ಪಕ್ಷಗಳ ನಿಲುವು ಪ್ರಾಕ್ಟಿಕಲಿ ಚೆಕ್ ಮಾಡಿದ್ರೆ ರಾಕೇಶ್, ಪ್ರಾಕ್ಟಿಕಲಿ ಚೆಕ್ ಮಾಡಿದ್ರೆ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಆದಾಗ್ಲೂ ಕೂಡ ಈಗ ಏನ್ ಮಾತಾಡ್ತಾ ಇದ್ದಾರಲ್ಲ ಇದೇ ವಿಚಾರಗಳೇ ಚರ್ಚೆಗೆ ಬಂದಿದ್ದು. ದೊಡ್ಡ ಡೆವಲಪ್ ಆಗ್ಬಿಡುತ್ತೆ, ದೇವನಹಳ್ಳಿ ಇಂಡಸ್ಟ್ರಿ ಬಂದ್ಬಿಡ್ತವೆ, ಏನು ಉದ್ಯಮಿಗಳು ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದು ಅಲ್ಲಿ ಪಕ್ಕದಲ್ಲಿ 2 ಹೆಜ್ಜೆ ನಡೆದು ಬಿಟ್ರೆ ಅವ್ರ ಉದ್ಯಮ ಶುರು ಆಗ್ಬಿಡುತ್ತೆ ಅಂತ ಹೇಳಿ ಯಾವುದೇ ದೊಡ್ಡ ಉದ್ಯಮ ಬರಲಿಲ್ಲ ದೇವನಹಳ್ಳಿ ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ. ಒಂದು ರೋಡ್ ಆಯಿತು, ಬೆಂಗಳೂರಿನ ಜನ ಇಲ್ಲಿಂದ ಹೋಗಿ ಅಲ್ಲಿ ಏರ್ಪೋರ್ಟ್ಗೆ ವಿಮಾನ ಹತ್ಕೊಳ್ಳೋಕೆ ಒಂದು ದಾರಿ ಆಯಿತು. ಬಿಟ್ಟರೆ ರಿಯಲ್ ಎಸ್ಟೇಟ್ಗೆ ಒಂದು ಅನುಕೂಲ ಆಯಿತು. ರಿಯಲ್ ಎಸ್ಟೇಟು ಭೂಮಿಗೆ ದೊಡ್ಡ ಬೆಲೆ ಬಂದುಬಿಡ್ತು. 20 ಲಕ್ಷ 30 ಲಕ್ಷ ಬಾಳ್ತಾ ಇದ್ದ ಜಮೀನುಗಳೆಲ್ಲವೂ ಕೂಡ ಕೋಟಿಗಟ್ಟಲೆ ಮಾತಾಡೋಕೆ ಶುರು ಮಾಡಿದ್ರು. ಬಿಟ್ಟರೆ ದೇವನಹಳ್ಳಿ ದೊಡ್ಡ ಎಕ್ಸಾಂಪಲ್ ಇದು. ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿಬಿಡುತ್ತೆ, ಇಂಡಸ್ಟ್ರಿ ಬಂದುಬಿಡುತ್ತೆ, ಸಾಫ್ಟ್ವೇರ್ ಬಂದುಬಿಡುತ್ತೆ, ಏನು ಬರಲಿಲ್ವಲ್ಲ ಅಲ್ಲಿ. ಸೊ ಇದೆಲ್ಲ ಒಂದು ಹುಸಿನ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಕೊಳ್ಳೋಕೆ ಇವ್ರು ಕಂಡುಕೊಳ್ತಿರ್ತಕ್ಕಂಥ ಒಂದಷ್ಟು ಕಾರಣಗಳಾಯಿವು ಅಂತ. ಹೌದು, ತಾವು ಹೇಳಿದ ರೀತಿಯಲ್ಲಿ ಆ ರೀತಿಯ ಯೋಚನೆ ಕೂಡ ಸರ್ಕಾರಕ್ಕಿರ್ಬೋದು ಅಥವಾ ರಾಜಕಾರಣಿಗಳಿಗಿರ್ಬೋದು. ಆದರೆ ಇನ್ನೊಂದು ವಿಚಾರ ಏನು ಅಂದರೆ ಮಧ್ಯ ಕರ್ನಾಟಕ ಭಾಗಕ್ಕೆ ಹತ್ತಿರವಾಗುವಂತಹ ನಗರವಾಗಿ ತುಮಕೂರು ಅಥವಾ ಶಿರಾ ಗುರುತಿಸ್ಕೊಳ್ಳೋದ್ರಿಂದಾಗಿ ಆ ಭಾಗದ ಬಹುತೇಕ ವಾಣಿಜ್ಯಿಕ ಮತ್ತು ಆರ್ಥಿಕ ಚಟುವಟಿಕೆಗಳು ನಡೆಯುವುದಕ್ಕೆ ಹತ್ತಿರವಾಗಿರುವ ಹಾಗೆ ಉತ್ತರ ಕರ್ನಾಟಕದ ಕಡೆಯಿಂದಲೂ ಕೂಡ ಇಲ್ಲಿಗೆ ಬಂದು ಹೋಗುವುದಕ್ಕೆ ಹತ್ತಿರವಾಗುವಂಥ ಜಾಗ ಅದಾಗಿರೋದ್ರಿಂದಾಗಿ ಅದನ್ನು ಚೂಸ್ ಮಾಡುವ ಲೆಕ್ಕಾಚಾರದಲ್ಲೂ ಈ ರೀತಿಯ ಚರ್ಚೆಗಳು ನಡೆದಿರಬಹುದು. ಆದರೆ ಬಹುತೇಕ ತಾವು ಹೇಳಿದ ವಿಚಾರವೇ ಅಂತಿಮವಾಗಿ ಇಲ್ಲಿ ಅಂದರೆ ಮನ್ನಣೆಯನ್ನು ಪಡೆಯುವ ವಿಚಾರ. ಹೆಚ್ಚು ಕಮ್ಮಿ ಇಲ್ಲೇ ಜಾಗ ಬಂತು ಅಂದರೆ ಅದರ ಸುತ್ತಮುತ್ತಲಿನ ಸುಮಾರು 2-3 ಜಿಲ್ಲೆಗಳಿಗೂ ಕೂಡ ರಿಯಲ್ ಎಸ್ಟೇಟ್ನ ವ್ಯವಸ್ಥೆ ಭೂಮಿಗೆ ಬರ್ಬೋದು. ಅಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ವ್ಯವಹಾರಗಳನ್ನು ವೃದ್ಧಿಸಿಕೊಳ್ಳೋದಕ್ಕೆ ಅವಕಾಶ ಸಿಗಬಹುದು. ಹಾಗೆ ಉಳಿದಂತಹ ಬೆಳವಣಿಗೆಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಭೂಮಿಯ ಬೆಲೆ